ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 20ನೇ ಅಧ್ಯಾಯವನ್ನು ಶುರು ಮಾಡೋಣ. ಇಲ್ಲೇ ನಡೀತಾ ಇದೆ ಅನ್ನೋ ಗಾಬರಿನಲ್ಲಿ ಸಾನ್ವಿ ಕಾಪಾಡಿ ಅಂತ ಕೂಗೋ ಅಷ್ಟರಲ್ಲಿ ಅವನು ಅವಳ ಕಣ್ಣು ಬಾಯಿಯನ್ನು ಬಟ್ಟೆಯಿಂದ ಬಂಧಿಸಿ ಅವಳ ಕೈಕಾಲುಗಳನ್ನು ಹಗ್ಗದಲ್ಲಿ ಕಟ್ಟಾಕಿದ್ದ. ಅವನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾನ್ವಿ ಎಷ್ಟೇ ಪ್ರಯತ್ನ ಪಟ್ಟರೂ ಅವಳನ್ನು ಒಂದಿಂಚು ಅಲುಗಾಡದ ಹಾಗೆ ಬಂಧಿಸಿಬಿಟ್ಟ. ಅರ್ಧ ಗಂಟೆ ವ್ಯಾನ್ನಲ್ಲಿ ಪ್ರಯಾಣ ಮಾಡಿದ ನಂತರ ಅವಳನ್ನು ಒಂದು ಪಾಳು ಬಿದ್ದ ಮನೆಗೆ ಕರೆತಂದು ಅಲ್ಲೇ ಇದ್ದ ಒಂದು ಮುರುಕಲು ಕುರ್ಚಿಯಲ್ಲಿ ಬಂಧಿಸಿ ಕೂರಿಸಿದ್ದ. ಬಾಯಿಗೆ ಬಟ್ಟೆ ಕಟ್ಟಿದ್ರೂ ತನ್ನನ್ನು ಹೀಗೆ ಕರೆತಂದಿದ್ದು ಯಾರು ಅಂತ ಕೇಳಬೇಕೆಂದು ಕೊಸರಾಡ್ತಾ ಇದ್ರೆ ಅವಳ ಬಳಿ ಬಂದ ಒಂದು ಹೆಂಗಸು, ಸಾನ್ವಿ, ಹೆಸರು ಚೆನ್ನಾಗಿದೆ, ನಿನ್ನ ಹೆಸರಿನಷ್ಟೇ ನೀನೂ ಸುಂದರವಾಗಿದ್ದೀಯಾ. ನಿನ್ನ ಸೌಂದರ್ಯ ಒಂದೇ ನಿನ್ನ ಆಸ್ತಿ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನಗದೇನೋ ಜ್ಞಾಪಕ ಶಕ್ತಿ ಇದೆಯಂತೆ, ಏನನ್ನೂ ಮರೆಯೋದೇ ಇಲ್ವಂತೆ, ಹೌದಾ ಎಂದು ಮಾತನಾಡುತ್ತಾ ಆ ಹೆಂಗಸು ಸಾನ್ವಿ ಬಾಯಿಗೆ ಮತ್ತು ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆದಳು. ಇಷ್ಟೊತ್ತು ಕತ್ತಲಿಗೆ ಹೊಂದಿಕೊಂಡಿದ್ದ ಅವಳ ಕಣ್ಣು ಸ್ವಲ್ಪ ಸ್ವಲ್ಪವೇ ವಾಸ್ತವದ ಬೆಳಕಿಗೆ ಸರಿ ಹೊಂದ್ಕೊಳ್ತಿದ್ರೆ ತನ್ನ ಎದುರಿಗೆ ನಿಂತಿದ್ದ ಹೆಣ್ಣಿನ ಮುಖ ಕಂಡು, ನೀನು ಅವಳೇ ತಾನೇ, ಅದೇ ಆ ನದಿ ತೀರದಲ್ಲಿ ಸೂರಜ್ ಸರ್ನ ಮುಳುಗಿಸೋಕೆ ನೋಡಿದ್ದು? ಪರವಾಗಿಲ್ಲ ಕಣೆ, ಇನ್ನೂ ಹಾಗೇ ಇದೆಯಾ, ಅಷ್ಟಾಗಿ ಚೇಂಜ್ ಆಗಿಲ್ಲ. ಆದರೆ ನಿನ್ನ ಮುಖದ ಮೇಲಿನ ಮೇಕಪ್ ಸ್ವಲ್ಪ ಜಾಸ್ತಿ ಆಯಿತು ಅನ್ಸಲ್ವಾ ಅಂತ ಕೇಳಿದ್ಲು ಸಾನ್ವಿ. ಕಿಡ್ನಾಪ್ ಮಾಡಿ ಕರೆತಂದಿದ್ದ ಹುಡುಗಿ ಸ್ವಲ್ಪನೂ ಭಯ ಇಲ್ಲದೆ ಮಾತನಾಡ್ತಾ ಇರೋ ರೀತಿಗೆ ಅಚ್ಚರಿಗೊಂಡ ಆ ಹೆಂಗಸು, ಏನೇ ಹುಡುಗಿ, ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದು ಕಟ್ ಹಾಕಿದ್ದೀನಿ, ನಿನಗೆ ಭಯ ಆಗ್ತಾ ಇಲ್ವಾ ಎಂದಳು. ಇಲ್ಲ ಆಂಟಿ, ಮೊದಲಾಗಿದ್ರೆ ಭಯ ಆಗಿರೋದು, ಆದರೆ ಈಗ ನನ್ನ ಸಪೋರ್ಟ್ಗೆ ನನ್ನ ಗಂಡ ಇದ್ದಾರೆ. ಮನೆಯಲ್ಲಿ ನಾನು ಕಾಣಿಸಿಲ್ಲ ಅಂತ ಅವರು ನನ್ನ ಹುಡುಕಿ ಇಲ್ಲಿಗೆ ಬಂದೇ ಬರ್ತಾರೆ. ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಎಂದಳು. ಸಾನ್ವಿ ಮಾತು ಕೇಳಿ ಜೋರಾಗಿ ನಗೋಕ್ಕೆ ಶುರು ಮಾಡಿದ ಹೆಂಗಸು, ಆ ನಿನ್ನ ಗಂಡ ನಿನ್ನ ಹುಡುಕೊಂಡು ಬರ್ತಾನೋ, ನಿನಗೆಲ್ಲೋ ಭ್ರಾಂತು. ನಿನ್ನ ಗಂಡ ತುಂಬ ದೊಡ್ಡ ಸ್ವಾರ್ಥಿ ಸಾನ್ವಿ, ಅವನಿಗೆ ಲಾಭ ಆಗೋ ಕೆಲಸಗಳನ್ನು ಮಾತ್ರ ಅವನು ಮಾಡೋದು. ಈಗ ಅವನು ನಿನ್ನನ್ನು ಮದುವೆ ಆಗಿದ್ದು ಯಾಕೆ ಹೇಳು? ಅವನು ಕೋಪದಲ್ಲಿ ನೀನಂದರೆ ಇಷ್ಟ, ಮುದ್ದು ಮಾಡ್ತೀನಿ ಅಂತ ಏನೇನೋ ಹೊಗಳ್ಬಿಟ್ಟ. ಅವನ ತಮ್ಮ ಅದರ ವಿಡಿಯೋ ಮಾಡಿದ್ದ. ಆ ವಿಡಿಯೋ ಎಲ್ಲಾದರೂ ಲೀಕ್ ಆದರೆ ನಿನ್ನ ಹೆಸರು ಹಾಳಾಗ್ತಿತ್ತು ಅಂತಲ್ಲ, PA ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅಂತ ಅವನ ಹೆಸರು ಹಾಳಾಗೋದು ಅಂತ ಅವನು ಮದುವೆ ಆಗಿದ್ದು ಅಷ್ಟೇ. ನೀನು ದೊಡ್ಡ ಪೆದ್ದಿ, ಅದಕ್ಕೆ ಅವನ ಕುತಂತ್ರ ಅರ್ಥ ಆಗಲಿಲ್ಲ. ನೋಡೋಕೆ ಹೇಗಿದ್ರೂ ಸುಂದರವಾಗಿದ್ದೀಯಾ, ಅದಕ್ಕೆ ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ಮುಂದಾಗಿದ್ದಾನೆ. ನೀನೇನಾದರೂ ಸುಮಾರಾಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಹೆಂಡತಿ ಗುಣ ನನಗೆ ಹೊಂದಿಕೆ ಆಗ್ತಾ ಇಲ್ಲ ಅಂತ ಡಿವೋರ್ಸ್ಗೆ ಅಪ್ಲೈ ಮಾಡಿರೋನು ಎಂದಳು ಆಕೆ. ಆ ಹೆಂಗಸಿನ ಮಾತು ಕೇಳಿ ಸಾನ್ವಿ ಕ್ಷಣ ವಿಚಲಿತಳಾದಳು. ತನ್ನ ನಂಬಿಕೆ ಸುಳ್ಳಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಆಕೆಯ ಮಾತನ್ನು ಧಿಕ್ಕರಿಸಿ, ಸರ್ ಬಗ್ಗೆ ನಿಮ್ಗೇನು ಮಹಾ ಗೊತ್ತಿರೋದು? ಅವರು ನನ್ನ ಗಂಡ, ನಾನು ಕಾಪಾಡೋಕ್ಕೆ ಅವರು ಇಲ್ಲಿಗೆ ಬಂದೇ ಬರ್ತಾರೆ. ಇಲ್ಲಿವರೆಗೂ ನನ್ನ ಮನಸ್ಸಿನ ಮಾತು ಯಾವತ್ತೂ ಸುಳ್ಳಾಗಿಲ್ಲ, ಇವತ್ತು ಆಗಲ್ಲ ಎಂದಳು. ಸಾನ್ವಿ ಮಾತು ಕೇಳಿ ಮತ್ತಷ್ಟು ನಕ್ಕ ಹೆಂಗಸು, ಆಯಿತು ಬಿಡು ಹುಡುಗಿ, ಇವತ್ತು ನಿನ್ನ ಮನಸ್ಸಿನ ಮಾತಿನ ಪರೀಕ್ಷೆಯನ್ನು ನಡೆದೇ ಹೋಗಲಿ. ನಿನ್ನನ್ನು ಈಗಲೇ ಮುಗಿಸ್ಬಿಡ್ಬೇಕು ಅಂದ್ಕೊಂಡಿದ್ದೆ. ಬೇಡ, 1-2 ಗಂಟೆ ಬಿಟ್ಟು ನಾನು ಕೆಲಸ ಮಾಡ್ತೀನಿ, ಅಷ್ಟರಲ್ಲಿ ಆ ನಿನ್ನ ಗಂಡ ಬರ್ತಾನ ನೋಡೋಣ ಎಂದಳು. ಆ ಹೆಂಗಸಿನ ಮಾತು ಕೇಳ್ತಾ ಇದ್ದಂಗೆ ಗಾಬರಿಗೊಂಡ ಸಾನ್ವಿ ಮನಸ್ಸಿನಲ್ಲೇ, ಅಯ್ಯೋ ದೇವ್ರೇ, ಏನೋ ಫಿಲಮ್ನಲ್ಲಿ ತೋರಿಸೋ ಹಾಗೆ ನನ್ನ ಕಿಡ್ನಾಪ್ ಮಾಡಿ ನನ್ನ ಗಂಡನ ಹತ್ರ ದುಡ್ಡು ಗಿಡ್ಡು ಕೇಳ್ತಾರೆ ಅಂದ್ಕೊಂಡೆ. ಆದರೆ ಇವರು ನನ್ನ ಸಾಯಿಸೋ ಪ್ಲ್ಯಾನ್ ಮಾಡಿದ್ದಾರೆ. ದೇವ್ರೇ, ಪ್ಲೀಸ್ ಸೂರಜ್ ಸರ್ ಇಲ್ಲಿಗೆ ಬೇಗ ಬರೋ ಹಾಗೆ ಮಾಡಪ್ಪ, ನನಗಿಷ್ಟು ಬೇಗ ಸಾಯೋಕ್ಕಿಷ್ಟ ಇಲ್ಲ ಎಂದು ಮನಸ್ಸಿನಲ್ಲೇ ದೇವರ ಮೊರೆ ಹೋಗುತ್ತಾ ಕಣ್ಣು ಮುಚ್ಚಿ ಕುಳಿತು ಬಿಟ್ಟಳು ಸಾನ್ವಿ. ಇತ್ತ ಮೀಟಿಂಗ್ ಮುಗಿಸಿ ಮನೆಗೆ ಬಂದ ಸೂರಜ್ ಕೈನಲ್ಲಿ ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕ್ ಡಬ್ಬವನ್ನು ಹಿಡಿದು ಬಂದಿದ್ದ. ಖಾರ ತಿನ್ನೋ ಹಾಗಿಲ್ಲ ಅಂದಾಗಿನಿಂದ ಸಾನ್ವಿ ಊಟ ತಿಂಡಿ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾಳೆ. ಜೊತೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗ ಪ್ರತಿದಿನ ಐಸ್ ಕ್ರೀಮ್ ಕೊಡಿಸೋದಾಗಿ ಪ್ರಾಮಿಸ್ ಮಾಡಿದ್ನಲ್ಲ, ಅದನ್ನು ಫ್ರಿಜ್ನಲ್ಲಿಟ್ಟು ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಫ್ರೆಶ್ ಅಪ್ ಆದವನು, ಎಲ್ಲಿ ಈ ಸುಂಡಿಲಿ, ನನ್ನ ಕಂಡು ಇಷ್ಟೊತ್ತಿಗೆ ಓಡಿ ನನ್ನ ಹತ್ರಕ್ಕೆ ಬಂದು ಏನೇನೋ ಮಾತಾಡಿ ನನ್ನ ತಲೆ ತಿನ್ನಬೇಕಾಗಿತ್ತಲ್ಲ ಎಂದು ಯೋಚಿಸುತ್ತಾ ಮುಖ ಒರೆಸ್ಕೊಳ್ತಿದ್ದವನ ಬಳಿಗೆ ಅಳುತ್ತಾ ಬಂದ ಅವನ ತಾಯಿ ನಡೆದ ವಿಚಾರವನ್ನೆಲ್ಲ ತಿಳಿಸಿದರು. ಅಪ್ಪ, ಕೋಪದಲ್ಲಿ ಅಪ್ಪನನ್ನು ಹುಡುಕಿ ಹೋದವನು, ಏನಾಗಿದೆ ನಿಮಗೆ? ಅವಳ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಅವಳನ್ನು ಮನೆಯಿಂದ ಆಚೆ ಹಾಕೋ ಅಧಿಕಾರನ ನಿಮ್ಗ್ಯಾರು ಕೊಟ್ಟಿದ್ದು ಎಂದ. ಮಗನ ಮಾತಿಗೆ ಅವನ ಎದುರಿಗೆ ಒಂದು ಫೈಲ್ ಹಿಡಿದು, ಇದು ನನ್ನ ಮನೆ, ನಮಗೆ ಬೆನ್ನಿಗೆ ಚೂರಿಗೆ ಹಾಕಿದ ವ್ಯಕ್ತಿಗಳಿಗೆ
ಇಲ್ಲಿ ಈ ಮನೆಯಲ್ಲಿ ಜಾಗ ಇಲ್ಲ. ದೇವರಾಜ್ ನಿಷ್ಠುರವಾಗಿ ನೋಡಿದ್ರು. ಅಪ್ಪನ ಕೈಲಿದ್ದ ಫೈಲ್ ಪಡೆದವನು ಅದರ ಮೇಲೆ ಕಣ್ಣಾಡಿಸಿ, ಅಯ್ಯೋ, ಎಂಥ ಕೆಲಸ ಮಾಡಿದ್ರಿ ಅಪ್ಪ. ಈ ಟೆಂಡರ್ ಅಮೌಂಟ್ ಲೀಕ್ ಆಗಿದೆ ಅಂತ ಪತ್ತೆ ಹಚ್ಚಿ ಹೊಸ ಟೆಂಡರ್ ಹಾಕ್ಸಿದ್ದೇ ಸಾನ್ವಿ. ಇದು ಹಳೆ ಫೈಲಪ್ಪ. ಛೇ, ವಿಷಯ ಸರಿಯಾಗಿ ತಿಳ್ಕೊಳ್ದೆ ಎಂಥ ದೊಡ್ಡ ತಪ್ಪು ಮಾಡಿದ್ದೀರಾ? ಅಪ್ಪನ ಬಗ್ಗೆ ಅಸಹನೆ ವ್ಯಕ್ತಪಡಿಸಿ ಅವನ ಅತ್ತೆಗೆ ಫೋನ್ ಮಾಡಿದ್ದ. ಸೂರಜ್ ಫೋನ್ ಮಾಡಿದ್ದಾನೆ ಅಂತ ಸಂತೋಷದಲ್ಲಿ ಕರೆ ಸ್ವೀಕರಿಸಿದ ಅನುಪಮ, ಹಲೋ ಅಳಿಯಂದ್ರೆ, ಹೇಗಿದ್ದೀರಾ? ಸಾನ್ವಿ ಈಗ ಹುಷಾರಾ? ನಿಮ್ಮ ಪ್ರೀತಿ ಆರೈಕೆ ಜೋರು ಅನಿಸುತ್ತೆ. ಅದಕ್ಕೆ ನೋಡಿ, ನನಗೆ ಸಂಜೆ ಫೋನ್ ಮಾಡ್ತೀನಿ ಅಂದೋಳು ರಾತ್ರಿ ಆಗ್ತಾ ಬಂದರೂ ಕಾಲ್ ಮಾಡೇ ಇಲ್ಲ. ಅತ್ತೆ ಮಾತು ಕೇಳಿ ಗಾಬರಿ ಆಗಿತ್ತು ಸೂರಜ್ಗೆ. ಅಪ್ಪ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ಅವಳು ಅವರಮ್ಮನ ಮನೆಗೆ ಹೋಗಿರಬಹುದು ಅಂದ್ಕೊಂಡಿದ್ದ. ಇಲ್ಲ, ಇವಳು ಅಲ್ಲಿಗೂ ಹೋಗಿಲ್ಲ. ಅತ್ತೆ, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ಅರ್ಧ ಗಂಟೆ ನಾನೇ ಫೋನ್ ಮಾಡ್ತೀನಿ, ಆಗ ನಿಮ್ಮ ಜೊತೆ ಸಾನ್ವಿ ಮಾತಾಡ್ತಾಳೆ ಅಂತ ಹೇಳಿ ಫೋನ್ ತುಂಡರಿಸಿ ಸಾನ್ವಿ ಫೋನ್ಗೆ ಟ್ರೈ ಮಾಡ್ದ. ಅದು ಬರೀ ರಿಂಗ್ ಆಗ್ತಾ ಇದೆ. ಎಷ್ಟು ಸಲ ಮಾಡಿದ್ರೂ ಅವಳು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಏನು ಮಾಡಬೇಕು ಅಂತ ತೋಚದೆ ತನ್ನ ಸ್ನೇಹಿತ ಪೊಲೀಸ್ SP ಶರತ್ಗೆ ಫೋನ್ ಮಾಡಿದ ಸೂರಜ್. ತನ್ನ ಹೆಂಡತಿ ಮನೆಯಿಂದ ಹೊರಟವಳು ಅವರ ತಾಯಿಯ ಮನೆಗೂ ಹೋಗಿಲ್ಲ, ಹಾಗೆ ತನ್ನ ಫೋನ್ ಕಾಲ್ಸ್ ಕೂಡ ರಿಸೀವ್ ಮಾಡ್ತಿಲ್ಲ. ಅವಳು ಹೀಗೆಲ್ಲ ಯಾರನ್ನೂ ಅವಾಯ್ಡ್ ಮಾಡೋ ಹುಡುಗಿಯಲ್ಲ. ಹಾಗಾಗಿ ಸ್ವಲ್ಪ ಗಾಬರಿ ಆಗಿದೆ. ಈ ವಿಷಯವಾಗಿ ಏನಾದರೂ ಹೆಲ್ಪ್ ಮಾಡಬಹುದಾ ಅಂತ ಕೇಳಿಕೊಂಡಿದ್ದ. ಸಾನ್ವಿ ಹತ್ರ ಅವಳು ಮೊಬೈಲ್ ಫೋನ್ ಇದೆಯಾ ಕೇಳಿದಾಗ ಸೂರಜ್, ಹೌದು, ಅವಳು ಯಾವಾಗಲೂ ಮೊಬೈಲ್ನ ತನ್ನ ಬಳಿನೇ ಇಟ್ಕೊಂಡಿರ್ತಾಳೆ ಎಂದ ಸೂರಜ್. ಹಾಗಾದರೆ ನೆಟ್ವರ್ಕ್ ಟ್ರೇಸ್ ಮಾಡಿ ಹೇಳ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಾಗ ಜಾನಕಿಯವರು, ಸಾನ್ವಿನ ನಿಮ್ಮಪ್ಪ ಮನೆಯಿಂದ ಆಚೆ ದೂಡಿದಾಗ ಅವಳ ಕೈ ಖಾಲಿ ಇತ್ತು, ಅವಳ ಫೋನ್ ಮನೆಯಲ್ಲೇ ಉಳಿದಿರಬೇಕು ಎಂದು ಹೇಳಿದರು. ಅದ್ಯಾಕೋ ಸಾನ್ವಿ ಹತ್ರ ತನ್ನ ತಂದೆ ನಡೆದುಕೊಂಡ ರೀತಿಗೆ ಅವರಿಗೆ ಸ್ವಲ್ಪವೂ ವಿಷಾದವಿಲ್ಲ ಅಂತ ಸೂರಜ್ಗೆ ಬೇಸರ ಆಗಿತ್ತು. ಆದರೆ ಅದರ ಬಗ್ಗೆ ಮಾತನಾಡ್ತಾ ನಿಲ್ಲೋದು ಮನಸ್ಸಾಗಲಿಲ್ಲ. ಅವಳು ಯಾವ ಕಡೆ ಹೋದ್ಲು ಅಂತ ತಿಳಿದುಕೊಳ್ಳೋದಕ್ಕೆ ಮನೆಯ ಗೇಟ್ ಬಳಿ ಇರುವ CCTV ಫುಟೇಜ್ನ ನೋಡ್ದ. ಸಾನ್ವಿನ ಯಾರೋ ವ್ಯಾನ್ನಲ್ಲಿ ಕಿಡ್ನ್ಯಾಪ್ ಮಾಡಿರೋದು ಸ್ಪಷ್ಟವಾಗಿ ಕಂಡಿತ್ತು. ಗಾಬರಿಯಾದವನು ಆ ವಿಡಿಯೋ ತುಣುಕನ್ನು ತನ್ನ ಪೊಲೀಸ್ ಫ್ರೆಂಡ್ ಇಲ್ಲಿ ತಂದು ಕಟ್ಟು ಹಾಕಿ 1 ಗಂಟೆ ಕಳೆದಿದ್ರೂ ಸೂರಜ್ ತನ್ನನ್ನು ಇನ್ನೂ ಹುಡುಕೊಂಡು ಬಂದಿಲ್ಲ ಅನ್ನೋ ಆತಂಕದಲ್ಲಿ ಸಾನ್ವಿ ಚಡಪಡಿಸ್ತಾ ಇದ್ರೆ ಅವಳ ಎದುರಿಗೆ ಕೂತಿದ್ದ ಹೆಂಗಸು, ನೋಡಿದ್ಯಾ ಸಾನ್ವಿ, ಅದೇನೋ ನಿನ್ನ ಮನಸ್ಸಿನ ಮಾತು ಸುಳ್ಳಾಗಲ್ಲ, ನಿನ್ನ ಗಂಡ ಬರ್ತಾನೆ ಅಂತಿದ್ಯಲ್ಲ, ನಾನು ಹೇಳಿದ್ದು ನಿಜ ತಾನೆ? ಅವನು ತುಂಬ ಸ್ವಾರ್ಥಿ ಎಂದಳು. ಅಯ್ಯೋ ಸುಮ್ಮನೆ ಇರಿ ಆಂಟಿ, ನೀವು ಇದೇ ಊರಿನವರು ತಾನೇ? ಬೆಂಗಳೂರು ಟ್ರಾಫಿಕ್ ನೋಡಿದ್ದೀರಾ? ಪಾಪ ನನ್ನ ಗಂಡ ಈ ಹೆವಿ ಟ್ರಾಫಿಕ್ನಲ್ಲಿ ಅದೆಲ್ಲಿ ಸಿಕ್ಕಾಕೊಂಡಿದ್ದಾರೋ ಏನೋ. ಅವ್ರು ಬರೋದು ಸ್ವಲ್ಪ ಲೇಟ್ ಆಗಬಹುದು, ಅದಕ್ಕೆಲ್ಲ ಸ್ವಾರ್ಥಿ ಗೀರ್ತಿ ಅನ್ಬೇಡಿ, ಅವರು ತುಂಬ ಒಳ್ಳೆಯವರು. ನಾನು ಸಹ ಮೊದಲು ಅವರು ನನಗೆ ಹೇಳ್ದೆ ಕೇಳದೆ ತಾಳಿ ಕಟ್ಟಿದ್ದಕ್ಕೆ ಸ್ವಾರ್ಥಿ ಅಂದ್ಕೊಂಡಿದ್ದೆ. ಆದರೆ ಅವರು ನನ್ನ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ? ನಾನು ಹುಷಾರು ತಪ್ಪಿದಾಗ ನಮ್ಮ ಅಮ್ಮನನ್ನು ಮೀರಿಸೋಷ್ಟು ಆರೈಕೆ ಮಾಡಿದರು. ಅದೆಲ್ಲ ಸರಿ ಆಂಟಿ, ನೀವ್ಯಾಕೆ ಈಗ ನನ್ನ ಕೊಲ್ಲಬೇಕು ಅಂತ ಇರೋದು? ಓ, ನಂಗೆ ಗೊತ್ತು, ವರ್ಷಗಳ ಹಿಂದೆ ಸೂರಜ್ ಸರ್ನ ಕೊಲ್ಲೋಕೆ ಹೋಗಿದ್ರಿ, ಆಗ ನಾನು ನಿಮ್ಮ ಐಡಿಯಾ ಫ್ಲಾಪ್ ಮಾಡಿದೆ ಅಂತ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಲ್ವಾ ಎಂದಳು. ಸಾನ್ವಿ ಮಾತಿಗೆ ಜೋರಾಗಿ ನಕ್ಕ ಹೆಂಗಸು, ಅವನನ್ನು ನೀನು ಕಾಪಾಡಿದೆ ಅಂತಲ್ಲ, ನಾನು ಅವನನ್ನು ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದನ್ನು ಕಂಡ ಏಕೈಕ ಸಾಕ್ಷಿ ನೀನು ಅಂತ, ಅದಕ್ಕೆ ನಿನ್ನ ಮುಗಿಸಿ ನಾನು ಸೇಫ್ ಆಗೋಣ ಅಂತ ಎಂದಳು. ಆ ಹೆಂಗಸಿನ ಮಾತು ಕೇಳಿ ಅಚ್ಚರಿಯಲ್ಲಿ ಸಾನ್ವಿ, ಆದರೆ ಈ ವಿಷಯ ಎಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು? ಇವೆಲ್ಲ ನಮ್ಮನೆಯವರಿಗೆ? ಛೇ, ನಮ್ಮನೆಯವರಲ್ಲ, ಸೂರಜ್ ಸರ್ ಮನೆಯವರಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಎಂದವಳ ಹತ್ತಿರಕ್ಕೆ ಬಂದ ಆ ಹೆಂಗಸು ಸಾನ್ವಿ ಕೆನ್ನೆಯನ್ನು ಸವರುತ್ತಾ, ಆ ನಿನ್ನ ಮಾವನ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ವಿಷಯ ನನಗೆ ಇಲ್ಲಿ ಬಂದು ಮುಟ್ಟುತ್ತೆ. ನಿನ್ನ ಸೂರಜ್ ನಡುವೆ ನಡೆಯೋ ಎಷ್ಟೋ ಮಾತುಕತೆ ಬಗ್ಗೆ ಕೂಡ ನನಗೆ ಗೊತ್ತು. ಪಾಪ, ನಿನ್ನ ಗಂಡನ ಕೆಲಸಕ್ಕೆ ಕಳಿಸೋವಾಗ ನನ್ನ ತಬ್ಕೊಂಡು ಹೋಗು ಅಂದೆ ಅಲ್ವಾ? ಈಗ ಅವನು ನಿನ್ನ ಶವ ತಬ್ಬಿ ಅಳಬೇಕು, ಪಾಪ ಸೂರಜ್ ಎಂದು ಮಾತನಾಡುತ್ತಾ ಆ ಹೆಂಗಸು ಸಾನ್ವಿಯ ಅತಿ ಸಮೀಪಕ್ಕೆ ಬಂದು ಒರಟಾಗಿ ಅವಳ ಕೆನ್ನೆಯನ್ನು ಹಿಡಿದು ತನ್ನತ್ತ ಅವಳ ಮುಖ ತಿರುಗಿಸ್ಕೊಂಡು, ನಿನ್ನ ಹತ್ರ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ಅಷ್ಟರಲ್ಲಿ ನಿನ್ನ ಗಂಡ ಬರ್ತಾನಾ ನೋಡೋಣ, ಎನಿವೆ ಸಾಯೋಕ್ಕೆ ಸಿದ್ಧವಾಗಿರು ಎಂದ ಹೆಂಗಸು ಮತ್ತೆ ಅವಳ ಎದುರಿನ ಕುರ್ಚಿಯಲ್ಲಿ ಕೂತು ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಪಿಸ್ತೂಲ್ ತೆಗೆದು, ಇದರಲ್ಲಿರೋ 1 ಬುಲೆಟ್ ಹಾರಿಸಿದ್ರೆ ಸಾಕು, ನಿನ್ನ ಕತೆ ಮುಗಿದ ಹಾಗೆ ಎಂದವಳು ತನ್ನ ಮೊಬೈಲ್ ತೆಗೆದು ಅದರಲ್ಲಿ ಅರ್ಧ ಗಂಟೆಯ ಟೈಮರ್ ಹಾಕಿ ಅದನ್ನು ಸಾನ್ವಿಗೆ ಕಾಣುವ ಹಾಗೆ ಇಟ್ಟಳು. ಆ ಟೈಮರ್ನಲ್ಲಿನ ಒಂದೊಂದು ಕ್ಷಣ ಕ್ಷೀಣಿಸುತ್ತಿದ್ದಂತೆ ಸಾನ್ವಿಯ ಎದೆ ಬಡಿತ ಜೋರಾಗ್ತಾ ಇತ್ತು.
ಏನಾದರೊಂದು ಮಾತಾಡಿ ಆ ಹೆಂಗಸಿನ ಮನಸ್ಸನ್ನು ಒಲಿಸ್ಕೊಂಡು ತನ್ನನ್ನು ಕೊಲ್ಲದೇ ಇರೋ ಹಾಗೆ ಕೋರಿಕೆಯನ್ನು ಒಡ್ಡುವ ಆಲೋಚನೆಯಲ್ಲಿದ್ದ ಸಾನ್ವಿ, ಆಂಟಿ, ಜೈಲಿನಲ್ಲಿ ಗಲ್ಗೆರಸೋ ಮುನ್ನ ಕೊನೆ ಆಸೆನ ಈಡೇರಿಸ್ತಾರಂತೆ, ಇನ್ನು ನೀವು ಹಾಗೆ ಮಾಡಲ್ವಾ ಎಂದಳು. ಸಾನ್ವಿ ಮಾತು ಕೇಳಿ ಕುಹಕ ನಗೆ ಬೀರಿದ ಆ ಹೆಂಗಸು, ಕೊನೆ ಆಸೆ? ಗುಡ್ ಗರ್ಲ್, ಅಂದರೆ ಸಾಯೋಕ್ಕೆ ರೆಡಿ ಆದೇನು? ನಿನ್ನ ಗಂಡನ ಮೇಲಿನ ನಂಬಿಕೆ ಎಲ್ಲ ಗಾಳಿಗೆ ತೂರ್ಬಿಟ್ಬಿಟ್ಯಾ ಎಂದಳು. ಇನ್ನೂ ನಂಬಿಕೆ ಇದೆ, ಆದರೂ ಯಾವುದಕ್ಕೂ ಇರಲಿ ಅಂತ ನನ್ನ ಕೊನೆ ಆಸೆ ನೆರವೇರಿಸ್ಕೊಳ್ಳೋಣ ಅಂತ ಅಷ್ಟೇ. ಸಾನ್ವಿ ಮಾತು ಕೇಳಿ ಇಷ್ಟಾದರೂ ಈ ಹುಡುಗಿ ಬೈದಲ್ಲಿ ಹತ್ತು ಕರೆದು ಕೈ ಮುಗ್ದು ನನ್ನ ಬಿಟ್ಬಿಡಿ ಪ್ಲೀಸ್ ಅಂತ ಬೇಡ್ಕೊಳ್ತಾ ಇಲ್ವಲ್ಲ ಅನ್ನೋ ಕೋಪ ಬಂತು ಆ ಹೆಂಗಸಿಗೆ. ಅದೇ ಕೋಪದಲ್ಲಿ ಕೂತಲ್ಲಿಂದ ಎದ್ದು ಬಂದವಳು ಸಾನ್ವಿ ಕೆನ್ನೆ ಮೇಲೆ ಜೋರಾಗಿ ಬಾರಿಸಿದ್ಲು. ಅವಳ ಪೆಟ್ಟಿನ ತೀಕ್ಷ್ಣತೆ ಎಷ್ಟಿತ್ತಂದರೆ ಆ ಹೆಂಗಸಿನ 4 ಬೆರಳುಗಳ ಅಚ್ಚು ಸಾನ್ವಿ ಕೆನ್ನೆ ಮೇಲೆ ಮೂಡಿದ್ದಲ್ಲದೆ ಅವಳ ತುಟಿ ಬಿರಿದು 2 ತೊಟ್ಟು ರಕ್ತನೂ ಬಂದಿತ್ತು. ಆ ಹೆಂಗಸಿನ ಕೈನಿಂದ ಏಟು ತಿಂದ ಸಾನ್ವಿ, ತಪ್ಪು ಮಾಡ್ತಾ ಇದ್ದೀರಾ, ನನ್ನ ನೀವು ಹೀಗೆ ಹರ್ಟ್ ಮಾಡಿದ್ರೆ ಸೂರಜ್ ಸರ್ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಅವಳ ಮಾತಿನಲ್ಲಿ ಮತ್ತೆ ಮತ್ತೆ ಸೂರಜ್ ಹೆಸರು ಕೇಳಿ ರೋಸಿ ಹೋದ ಹೆಂಗಸು ಪಿಸ್ತೂಲ್ನ ಸಾನ್ವಿ ಕಡೆ ಹಿಡಿದು, ಏನೋ ಚಿಕ್ಕ ಹುಡುಗಿ ಪಟ ಅಂತ ಚೆನ್ನಾಗಿ ಮಾತಾಡ್ತಾಳೆ, ಕೇಳೋಣ ಅಂದ್ಕೊಂಡ್ರೆ ಸೂರಜ್ ಅಂತ ಅವನ ಜಪ ಮಾಡ್ತೀಯಾ? ಅವನೇನು ದೇವ್ರಾ ಅಥವಾ ಸೂಪರ್ ಹೀರೋನಾ? ಇದೇ ಕಾರಣಕ್ಕಣೆ ಅವನು ಚಿಕ್ಕವನಿದ್ದಾಗ ಅವನನ್ನು ನಾನು ಸಾಯಿಸೋಕ್ಕೆ ಹೋಗಿದ್ದು. ಎಲ್ಲೇ ಹೋದರೂ ನನ್ನ ಮಗನಿಗೆ ಕಿಂಚಿತ್ತೂ ಪ್ರಾಮುಖ್ಯತೆ ಕೊಡದೆ ಸೂರಜ್ನನ್ನೇ ತಲೆ ಮೇಲೆ ಹೊತ್ತು ಮೆರೆಸೋರು ಎಂದ ಆ ಹೆಂಗಸಿನ ಮಾತು ಮುಂದುವರಿಯೋ ಮುನ್ನವೇ ಪೊಲೀಸ್ ಸೈರನ್ ಕೇಳಿಸಿ, ಕಣ್ಣಪ್ಪ, ಇದೇನು ಪೊಲೀಸ್ ಜೀಪ್ ಶಬ್ದ? ನೀನು ಹೇಳ್ದೆ ಪೊಲೀಸ್ ನಮ್ಮನ್ನು ಹುಡ್ಕೋಕ್ಕಾಗಲ್ಲ ಅಂತ? ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗಿದೆ. ವ್ಯಾನ್ನಲ್ಲಿ ಸಾನ್ವಿಯನ್ನು ಹೊತ್ತು ತರುವಾಗ ಅವಳ ಕೈನಲ್ಲಿ ಮೊಬೈಲ್ ಇಲ್ಲದ್ದು ಕಂಡು ತಮ್ಮನ್ನು ಯಾರೂ ಟ್ರೇಸ್ ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯದಲ್ಲಿ ಕಣ್ಣಪ್ಪ ಅವನ ಯಜಮಾನಿಗೆ ಪೊಲೀಸ್ ಭಯ ಇಲ್ಲ ಅಂತ ಬಹಳ ಆತ್ಮವಿಶ್ವಾಸದಲ್ಲಿ ಹೇಳಿದ್ದ. ಈಗ ನೋಡಿದ್ರೆ ಹೀಗಾಗಿದ್ದಕ್ಕೆ ಅವನಿಗೂ ಗಾಬರಿ. ಅಮ್ಮವರೇ, ಎಲ್ಲೋ ಏನೋ ತೊಂದರೆ ಆಗೈತೆ, ಈಗ ನೀವು ಎಚ್ಚೊತ್ತು ಇಲ್ಲಿರಬೇಡಿ, ಸುಮ್ಮನೆ ತೊಂದರೆಗೆ ಸಿಕ್ಕಾಕೋತೀರ, ನಡೀರಿ, ಬಿರ್ನೆ ಇಲ್ಲಿಂದ ಹೋಗ್ಬಿಡೋಣ. ಈ ಹುಡುಗಿನ ಇನ್ನೊಂದು ಕಿತ ಎತ್ತಾಕೊಂಡು ಬಂದು ಕೊಂದ್ರಾಯ್ತು, ಇಲ್ಲ ನಾನೇ ಎಲ್ಲಾದರೂ ಇವಳನ್ನು ಮುಗಿಸ್ಬಿಡ್ತೀನಿ, ನೀವು ಚಿಂತೆ ಬಿಟ್ಬಿಡಿ, ನಡೀರಿ ಈಗ ಎಂದವನು ಆ ಹೆಂಗಸನ್ನು ಮನೆಯ ಹಿಂದಿನ ಹಿಂಬಾಗಿಲಿನಿಂದ ಕರೆದುಕೊಂಡು ಹೋಗಲು ನೋಡಿದ್ದ. ಅವನ ಜೊತೆಗೆ ಹೊರಡೋ ಮೊದಲು ಆ ಹೆಂಗಸು ಮತ್ತೆ ಸಾನ್ವಿ ಕೆನ್ನೆಗೆ ಬಾರಿಸಿ, ಪೊಲೀಸ್ಗೆ ಹೆದರಿ ನಿನ್ನ ಬಿಡ್ತಾ ಇಲ್ಲ ಕಣೆ, ನಿನ್ನನ್ನು ಇಷ್ಟು ಸುಲಭಕ್ಕೆ ಸಾಯಿಸೋದಿಕ್ಕೆ ಮನಸಾಗ್ದೇ ಬಿಡ್ತಾ ಇದ್ದೀನಿ. ನಿನ್ನ ಗಂಡನ್ನು ನರಳಿಸಿ ಇಲ್ಲೇ ನರಕ ತೋರಿಸಿ ಆಮೇಲೆ ಮೇಲಕ್ಕೆ ಕಳಿಸೋದು. ಇವತ್ತಿನಿಂದ ನಿನ್ನ ಜೀವನದಲ್ಲಿ ನೀನು ನಗೋದು ಡೌಟ್ ಕಣೆ ಹುಡುಗಿ ಎಂದು ತನ್ನ ಬೆದರಿಕೆಯ ಮಾತುಗಳನ್ನು ಮುಗಿಸಿದ ಹೆಂಗಸು ತನ್ನ ಬ್ಯಾಗ್ ಹಿಡಿದು ಹಿಂಬಾಗಿಲಿನಿಂದ ಹೊರ ಹೋಗಿಬಿಟ್ಲು. ಅವಳು ಹೋಗಿ 5-6 ನಿಮಿಷಕ್ಕೆ ಆ ಪಾಳು ಬಿದ್ದ ಮನೆಯ ಮುಂಬಾಗಿಲನ್ನು ಒಡೆದು ಪೊಲೀಸರು ಒಳಗೆ ನುಗ್ಗಿ ಮನೆಯ ಸುತ್ತ ಕಣ್ಣಾಡಿಸುತ್ತಿರುವಾಗ ಅವರ ಜೊತೆ ಬಂದ ಸೂರಜ್ ಸಾನ್ವಿನ ಹುಡುಕ್ತಾ, ಸಾನು ಎಲ್ಲಿದ್ದೀಯಮ್ಮ? ಸೂರಜ್ ಕೂಗು ಕೇಳಿಯೇ ಅಳು ಒತ್ತರಿಸಿ ಬಂದು ಬಿಟ್ಟಿತ್ತು ಹುಡುಗಿಗೆ. ಇಷ್ಟೊತ್ತು ತನ್ನ ಮನದ ಆತಂಕ, ನೋವು, ಅಳು ಎಲ್ಲವನ್ನೂ ಆ ಹೆಂಗಸಿನ ಮುಂದೆ ತೋರಲು ಇಚ್ಛಿಸದೆ ತಡೆದುಕೊಂಡಿದ್ಲು. ಒಮ್ಮೆಲೆ ಎಲ್ಲವನ್ನು ಹೊರಹಾಕಿ ಬಿಕ್ಕಳಿಸಿ ಅಳುವುದಕ್ಕೆ ಶುರು ಮಾಡಿದ್ಲು. ತಾನು ಅಳುತ್ತಲೇ, ಸೂರಜ್ ಸರ್, ಇಲ್ಲಿ ರೂಮ್ನಲ್ಲಿ ಕಟ್ ಹಾಕಿದ್ದಾರೆ. ಅಳುವಿನ ನಡುವೆಯೇ ಬಿಕ್ಕಳಿಸುತ್ತಾ ಮಾತನಾಡಿ ಸೂರಜ್ನ ಕರೆದದ್ದಕ್ಕೆ ಅವನು ಅವಳಿಲ್ಲಿ ಇರುವ ಕಡೆಗೆ ಓಡ್ಬಂದ. ಅವಳ ಕೈಕಾಲುಗಳನ್ನು ದಪ್ಪ ಹಗ್ಗದಲ್ಲಿ ಗಟ್ಟಿಯಾಗಿ ಬಂಧಿಸಿದ್ದು, ಅವಳ ಕೆನ್ನೆಯ ಮೇಲೆ ಬೆರಳಚ್ಚು ಮೂಡಿದ್ದು, ತುಟಿ ಕೂಡ ಬಿರಿದು ರಕ್ತ ಬಂದಿರುವುದನ್ನು ಕಂಡ ಸೂರಜ್ ಕಣ್ಣು ತುಂಬಿ ಬಂದಿತ್ತು. ಮೊದಲೇ ಪುಟ್ಟ ಗುಬ್ಬಿಯಂತಿರುವ ಹುಡುಗಿ, ಇವಳನ್ನು ಇಷ್ಟು ಹಿಂಸಿಸಿದ್ದಾರಲ್ಲ, ಅವರು ಮನುಷ್ಯರೇ ಅಲ್ಲ, ಅವ್ರನ್ನ ಸುಮ್ಮನೆ ಬಿಡಲ್ಲ, ಎಲ್ಲಾದ್ರೂ ಹುಡುಕಿಸಿ ಶಿಕ್ಷೆ ಸಿಗೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿ ಅವಳ ಕೈಕಾಲಿಗೆ ಕಟ್ಟಿದ್ದ ಹಗ್ಗ ಬಿಚ್ಚಲು ಕೂತಲ್ಲಿಂದ ಎದ್ದ ಹುಡುಗಿ ಜೋರಾಗಿ ಅಳುತ್ತಾ ಸೂರಜ್ನನ್ನು ತಬ್ಬಿಕೊಂಡಳು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.